ಟ್ರೆಕ್ಕಿಂಗ್ ಮಾಡೋದಂದರೆ ನನಗೂ ಇಷ್ಟನೇ. ಆದರೆ ಇಷ್ಟೊಂದು ದೂರ, ಇಷ್ಟೊಂದು ಕಷ್ಟ, ಇಷ್ಟೊಂದು ಗೊಚ್ಚೆಯಲ್ಲಿ ಮಾಡೋದಂದರೆ ಸ್ವಲ್ಪ ಕಷ್ಟ. ನಮ್ದು ಯೂಟ್ಯೂಬ್ ಇದೆ, ನಿಮ್ಮ ಚಾನಲ್ ಹೇಳಿ. ಸತೀಶ್ ಆಲ್ದೂರ್ ಸಿ ಕೆ. ನಿಮ್ಮ ಚಾನಲ್ ಹೇಳಿ. ನಮ್ಮ ಲೋಕಲ್ ಚಾನಲ್ ಕ್ಯಾಮ್ರಾ ಇಲ್ಲ, ಫೋನ್ ಇದೆ ನಮ್ಮ ಕ್ಯಾಮ್ರಾ. ನಿಮ್ದು ಹೇಳಿ ಹಂಗೆ. ಸತೀಶ್ ಆಲ್ದೂರ್ ಸಿ ಕೆ ಎಂ. ಸತೀಶ್ ಆಲ್ದೂರ್ ಸಿ ಕೆ ಎಂ. ಸತೀಶ್ ಆಲ್ದೂರ್ ಸಿ ಕೆ ಎಂ. ಊಟ ಆಯ್ತಾ? ಆಯ್ತು. ಹೊಸ್ತಾಗಿದೆ ಅಣ್ಣ ಕ್ಯಾಮ್ರಾ. ಅಣ್ಣ ನಿನ್ನ ಎಷ್ಟು ಯಾರು ಇವರಲ್ಲ ಅಣ್ಣ? AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಪ್ಲೀಸ್ ಕಮ್. 5 ಕಿಲೋಮೀಟರ್, 1.5 ಕಿಲೋಮೀಟರ್ ನಡ್ಕೋಬೇಕು. ಹುಡುಗರು ಹೆಂಗಂದ್ರೆ ಇನ್ನೊಬ್ರಿಗೆ ನೋಡಿದ ಅವ್ರು ಆರಾಮ ಬೈಕ್ ಹೋಗ್ಬೋದು, ಬಟ್ ಇನ್ನೊಬ್ರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನೋ ಇದರಿಂದ ಮರನೆಲ್ಲ ತೆಗ್ದು ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ. ಮರ ತೆಗಿತಾರೆ. ನಮ್ಮ ಹುಡುಗರು ನೋಡಿ ಕಷ್ಟ ಹೆಂಗ್ ಪಡ್ತಿದಾರೆ ಅಂದ್ರೆ, ಸ್ವಂತ ಕೆಲಸ ಆದ್ರೂ ಮಾಡಲ್ಲ, ಬಟ್ 4 ಜನಕ್ಕೆ ಉಪಯೋಗ ಸಕ್ಕತ್ತ ಕೆಲಸ ಮಾಡ್ತಾರೆ. ಮಾತ್ರ 1 ನಿಮಿಷಕ್ಕೆ ರೋಡೇ ಕ್ಲಿಯರ್. ರೋಡೇ ಕ್ಲಿಯರ್ ಹಂಗೆ, ಟ್ರಾಫಿಕ್ ಕ್ಲಿಯರ್ ಹಂಗೆ. ಮರ ಇಲ್ಲಿ ಇಷ್ಟ ಅನ್ನಂಗೆ ಮಾಡಿಟ್ರು. ಹೆಂಗೆ ಮರ ಇತ್ತ ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ ಬರ್ಕೆ ತಗೊಂಡ್ಕೊಂಡು ನಮಗ್ 4 ಜನ ಉಪಕಾರ ಮಾಡ್ತಿರಲ್ಲ ಗೊತ್ತಿಲ್ಲ ಗುರು. ಮಾಡೇ ಮಾಡ್ತೀವಿ. ಚಂದಾಗಿರ್ಲಿ, ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನಾವು ನೋಡಿ ಫ್ರೆಂಡ್ಸ್, ನಮ್ದು ಒಳ್ಳೆ ಗುಣ ಇದೆ, ಬಟ್ ಅದು ಯಾರಿಗೂ ಗೊತ್ತಿಲ್ಲ. ನನ್ ಮನೆ ಆಣೆ ಬರುತ್ತೆ ಅಷ್ಟೇ. ಟ್ರಾಫಿಕ್ ಎಲ್ಲ ತಲೆ ಹೊಡೆದೋಯ್ತು. ಇಲ್ಲಿಂದ ಮತ್ತೀಗ ಫಾಲ್ಸ್ಗೆ ಪಯಣ. ಇಂಡಿಪೆಂಡೆನ್ಸ್ ಡೇ ಓಡ್ಬಾ. ಫೈನಲಿ ಫಾಲ್ಸ್ಗೆ ಇಲ್ಲಿಂದ 3 ಕಿಲೋಮೀಟರ್ ಇತ್ತು. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವನು ಹೇಳ್ತಾನೆ. ಅದೇ ಮಜಾ. ಫೈನಲಿ ಫ್ರೆಂಡ್ಸ್ ಫಾಲ್ಸ್ ಹುಡ್ಕೊಂಡು ಇನ್ನು ಹೋಗ್ತಾನೆ ಇದೀವಿ. ಫಾಲ್ಸ್ ಅನ್ನು ಸಿಗ್ತಾ ಇಲ್ಲ. ರಸ್ತೆ ಉದ್ದ ಸಣ್ಣ ಪುಟ್ಟ ಹಳ್ಳ ಮಾತ್ರ ಸಿಗ್ತದೆ ಅಷ್ಟೇ. ಒಳ್ಳೆ ಕಾಫಿ ತೋಟ, ಎಲ್ಲಿ ನೋಡ್ರು ಮಲೆನಾಡು ಕಾಫಿ ಸಿಟಿ. ಲಾರಿ ಟರ್ನ್ ಹೆಚ್ಚು ಕಡೆ ಹೋಗ್ತಿಟ್ಟವ್ರು ಹಿಂಗೆ ಇದಕ್ಕಿಂತಲ್ಲ ಹಂಗಿತ್ತು. ಹಂಗೆ ತಗೊಂಡು ಗಿಟ ಅನ್ನೋಡ ಹಂಗೆ. ಅಯ್ಯೋ ಮುಂಡೆ ಮಕ್ಳ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಲೆಜೆಂಡ್ ಬ್ರೋ. ಇವನೆಲ್ಲ ಮಧ್ಯೆ ನಿಲ್ಸಿರ ನನಗೆ ಭಯ. ರೋಡಿನ ವ್ಯವಸ್ಥೆ ನೋಡಿ ಫ್ರೆಂಡ್ಸ್ ಎಲ್ಲ ಹೇಗಿದೆ. ವಚ್ಚರೆಲ್ಲ ಎದ್ದಿ ಬರ್ತವ್ರೆ.
ಹೆಲ್ಮೆಟ್ ಬಿತ್ತಲ್ಲ. ಕಾಟಿ ಕಾಟಿ ಕಾಟಿ. ಫಾಲ್ಸ್ ರೂಟಿಗೆ ರೀಚ್ ಆದ್ವಿ, ಬಟ್ ರಸ್ತೆ ನೋಡ್ಬಿಟ್ರೆ ಹಿಂಗಿದಾವೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಫೈನಲಿ ಫ್ರೆಂಡ್ಸ್ ರೀಚ್ ಆಗಿದ್ದೀವಿ. ಫಾಲ್ಸ್ ಇಲ್ಲೇ ಹರಿಯೋದು ಕೇಳಿಸ್ತೈತೆ. ಬೈಕ್ನಲ್ಲಿ ಇಲ್ಲಿ ಪಾರ್ಕಿಂಗ್ ಮಾಡಿ ಹುಡುಗರು ಬರೋ ತನಕ ವೆಯ್ಟಿಂಗ್ ಮಾಡ್ತಿದ್ದೀವಿ. ಫುಲ್ ಆಫ್ ರೋಡಿಂಗ್. ಗೊಚ್ಚಲ್ಲಿ ಕಚ್ಕ ಪಚ್ಕನ ಹೋಗ್ಬೇಕೀಗ. ಯಾಕ ಚಪ್ಪಲಿ ಬಿಚ್ಚೋಗಿದ್ರು ಒಳ್ಳೇದಿತ್ತ ಅಂತ ಯಾಕ? ಹಾಂ ಇಲ್ಲಿ ಚೆನ್ನಾಯ್ತಲ್ಲ, ಈಗ ಇಲ್ಲಿ ಹೋಗ್ಬೋದಲ್ಲ ಗಾಡಿಯಲ್ಲಿ. ಅಲ್ಲಿ ನಿಲ್ಸಲ್ಲ, ಅಲ್ಲೇ ನಿಲ್ಸಿ. ಫೈನಲಿ ಫ್ರೆಂಡ್ಸ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು ಗೊಚ್ಚಲ್ಲಿ. ಫಾಲ್ಸಿಗೋಸ್ಕರ ಇಲ್ಲಿಂದ ನಮ್ಮ ಪಯಣ. ನೀವು ಹೆಲ್ಮೆಟ್ ಇಟ್ಟು ಬಂದರೆ ಆಗೋದಂತ. ಫೈನಲಿ ಫ್ರೆಂಡ್ಸ್ ಟ್ರೆಕ್ಕಿಂಗ್ ಶುರುವಾಗಿದೆ. ಎಲ್ಲ ಮುಂದೋಗಿದ್ರೆ ಆಲ್ಮೋಸ್ಟ್ ನಾವಿಲ್ಲಿ ಫಾಲ್ಸ್ ನೋಡಕ್ಕೆ ಹೋಗಿದ್ದೀವಿ. ಒಟ್ಟಿನದೀಗ ಗೊಚ್ಚಲ್ಲಂತೂ ನಡ್ಕೊಂಡು ನಮ್ಮ ಪಾದಯಾತ್ರೆ ಶುರುವಾಗೈತೆ. ಎಲ್ಲೆಲ್ಲಿ ಯಾರ್ಯಾರು ಬೀಳ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಫ್ರೆಂಡ್ಸ್ ಎಲ್ಲ ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ. ಫಾಲ್ಸಲ್ಲಂತೂ ಈಜಂತ ಹೊಡೆಯೋಕ್ಕಾಗಲ್ಲ, ಫಾಲ್ಸ್ ನೋಡ್ಕೆ ಬರ್ಬೇಕಷ್ಟೇ. ಈಗ ಎಲ್ಲ ಹೋಗ್ತಿದ್ದಾರೆ. ಈ ಥರ ಹಳ್ಳ ಹೆಂಗೆ ಹರಿತಿದೆ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ರೈನ್ ಕೋಟ್ ಗಾಡಿ ಹತ್ರ ಇಟ್ಟು ಬಂದೀನಿ. ವೆದರ್ ನೋಡ್ರಿ ಮಳೆ ಬರೋಕ್ಕಾಗ್ತೈತೆ. ಬಿಸಿಲು ಜಸ್ಟ್ ಬಂದು ಹೋಯ್ತು. ಈಗ ನಾನು ಆ ನಂಬಿಕೆ ಮೇಲೆ ಅಲ್ಲಿ ಬಿಟ್ಟು ಬಂದೆ ಜರ್ಕಿನ. ಅಯ್ಯೋ ಮುಂಡೆ ಮಕ್ಕಳ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಈಗ ನೋಡ್ರಿ ವೆದರ್ ನೋಡ್ರಿ, ಈಗ ಮಳೆ ಬಿಡುತ್ತೆ, ಫುಲ್ ಚಂಡಿ ಆಗ್ತೀನಿ. ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ನಿಮ್ಮ ಅಷ್ಟೇ. ಫೈನಲಿ ಫ್ರೆಂಡ್ಸ್ ಇಲ್ಲಿ ಹೋಗ್ತಿದ್ವಿ. ಈಗ ಫಾಲ್ಸಿಗೆ ಹೋಗಿದ್ದ ಮುಂಚಿತವಾಗಿ ಒಂದು ಹಳ್ಳ ದಾಟೋಬೇಕು ನಾವೀಗ. ಹಳ್ಳ ದಾಟದೆ ಒಂದು ಸಾಹಸ ನೋಡಿ. ಈಗ ಹಳ್ಳ ದಾಟ್ತಿದ್ವಿ, ಮಸ್ತಾಗಿ ದಾಟ್ತಿದ್ವಿ. ಜಾಯಿಂಟ್ ಇದೆ ತಲೆಯಲ್ಲ. ಕೈ ಕೊಡ್ತಾರೆ ಮರಿಯ, ಕೈ ಕೊಡ್ಕೊಂಡು ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ. ಮಚ್ಚ ನೀರೇ ಇಲ್ವಲ್ಲ? ಸೇತುವೆ ಕಟ್ಟಕ್ಕೆ ನೀರು ಹಾಕೋಬೇಕು. ಬ್ಯೂಟಿಫುಲ್ ಪಾಯಿಂಟ್. ಹಳ್ಳ ದಾಟಕ್ಕೆಲ್ಲ ಸಿದ್ಧರಾದ್ರು. ದಾಟೋಬೇಕು. ಅಕಸ್ಮಾತ್ ಎಲ್ಲರೂ ಹೆವಿ ಮಳೆ ಬಂದ್ರೆ ಆ ಕಡೆ ನಾವು ಹೆಂಗೆ ದಾಟೋದು ಅಂತ ಯೋಚನೆ ಆಗುತ್ತೆ. ಬನ್ನಿ ಹೋಗೋಣ. ಮೊಬೈಲ್ ಬಿದ್ದರೆ ನಾನು ಮೊಬೈಲ್ ಹಿಡ್ಕೊತಾರೆ. ಫೈನಲಿ ಹಳ್ಳ ದಾಟಿಸಿದ್ರು. ಪರಸ್ಪರಕ್ಕೂ ಧನ್ಯವಾದಗಳು ಹೇಳ್ತಾ ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ. ಫುಲ್ ಗೊತ್ತೈತೆ. ಎಲ್ಲರೂ ತಮಾಷೆ ಮಾಡ್ತಿದ್ದಾರೆ. ಹುಡುಗರೆಲ್ಲ ಸೇಫಾಗಿ ದಾಟಿಸ್ತಿದ್ದಾರೆ ಇವರು. ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಅಯ್ಯೋ ಫೈನಲಿ ಹಳ್ಳ ದಾಟಿ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್. ಮತ್ತೆ ಈ ರೋಡಲ್ಲಿ ಮತ್ತೆ ಹೆಂಗ ಮರ ಪಯಣ ಮಾಡೋದು? ಅದೇ ನೋಡಿ, ಈಗ ಮತ್ತೆ ಟ್ರೆಕ್ಕಿಂಗ್ ಇನ್ನೂ ಶುರುವಾಗೈತೆ. ದಾಟಿ ಫಾಲ್ಸಿಗೆ ಹೋಗ್ಬೇಕೀಗ. ಜಾರುತ್ತೆ ಸರಿ. ಉಕ್ಕಡ ಫಾಲ್ಸಿಗೆ ಎಲ್ಲ ಪಾದಯಾತ್ರೆ ಮಾಡ್ಕೊಂಡು ಒಂದೊಂದೇ ಸ್ಟೆಪ್ ಹೊತ್ಕೊಂಡು ಈ ಕಾಡನ್ನ ಈ ನಾಡನ್ನ ಫೈನಲಿ ಫ್ರೆಂಡ್ಸ್ ಇಲ್ಲೊಂದು ತೋಟದೊಳಗೆ ಎಂಟ್ರಿ ಬಾಯ್ ಆದ್ವಿ. ಎಂಟ್ರಿ ಆಗಿದ್ದೀವಿ. ಇಲ್ಲಿ ಇನ್ನೂ ಟ್ರೆಕ್ಕಿಂಗ್ ಇದೆ. ಫಾಲ್ಸ್ ನೋಡೋತಕ್ಕ ಬಿಡಲ್ಲ ಇವತ್ತು. ಇವಾಗಷ್ಟೇ ಹೇಳಿದ್ದೀನಿ ಮರ್ಯ, ಮತ್ತೆ ಮಾಡ್ತಾರೆ. ನೀನು ಕಂಡೇ ಇಲ್ಲ ಕಣಂಜೆ. ಫೈನಲಿ ಫ್ರೆಂಡ್ಸ್ ಫಾಲ್ಸ್ ಹತ್ರ ಬಂದೀವಿ. ಆಲ್ಮೋಸ್ಟ್ ತೋಟದೊಳಗಿಂದ ಫುಲ್ ಟ್ರೆಕ್ಕಿಂಗ್ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡಿ ಸುಸ್ತಾಗ್ತಿದೆ. ಹೊಟ್ಟೆ ಬೇರೆ ಹಸಿವಾಗ್ತಿದೆ. ಅನ್ನ ಕೊಟ್ಟರೆ ಸಾಕಾಗ್ತೈತೆ.
ಅನ್ನ. ಈ ನಡುವೆ ಫಾಲ್ಸ್ ಬೇರೆ ನೋಡೋದು ಬೇಕಿತ್ತಾ? ಇದರಲ್ಲಿ ತೋಟದೊಳಗೆ ಎಂಟ್ರಿ ಕೊಟ್ಟಿದ್ದೀವಿ. ತೋಟದೊಳಗೆ ಹಾವುಗಳು ಬೇರೆ ಇದೆ. ತೋಟದೊಳಗೆ ಹಾವುಗಳು ಬೇರೆ ಇದೆ. ಎಂಜಾಯ್ಮೆಂಟು ಓಕೆ, ಬಟ್ ಈ ಗೊಚ್ಚಲ್ಲಿ ನಡೆಯೋದು ಯಾಕೆ 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 ಹಂಗಾಯ್ತು ಪರಿಸ್ಥಿತಿ. ವೆದರ್ ಮಾತ್ರ ಮಸ್ತಾಗಿದೆ. ಮಳೆ ಒಂದು ಬರ್ಲಂಗೆ ಸಾಕಾಯ್ತು. ತುಂಬ ದೂರ ನಡ್ಕೊ ಬಂದ್ವಿ ಆಲ್ಮೋಸ್ಟು. ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾನಂತೂ ಫುಲ್ ಚಂಡಿ ಆಗ್ಬಿಡ್ತೀನಿ, ಅದಂತೂ ಗ್ಯಾರಂಟಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ವೆದರ್ ನೋಡಿ ಹೇಗಿದೆ, ಮಸ್ತಾಗಿದೆ ಮಾತ್ರ. ಅಮ್ಮ ಕಾಲು ಹೋಯ್ತು ನಂದು. ಬರೀ ಕಾಲಲ್ಲಿ ಬಂದಿದ್ದೀವಿ, ಕಾಲೆಲ್ಲ ಗೊಚ್ಚೆ, ಆದರೂ ಬಿಡುತ್ತೆ ಎಲ್ಲ. ಫಾಲ್ಸ್ ನೋಡ್ಬೇಕನ್ನೋದೇ ನಮ್ಮ ಆಸೆ. ಹೋಲಿ ಮುಂಡೆ ಟ್ರೆಕ್ಕಿಂಗ್ ಮಾಡೋದಂದರೆ ನನಗೂ ಇಷ್ಟನೇ, ಆದರೆ ಇಷ್ಟೊಂದು ದೂರ, ಇಷ್ಟೊಂದು ಕಷ್ಟ, ಇಷ್ಟೊಂದು ಗೊಚ್ಚೆಯಲ್ಲಿ ಮಾಡೋದಂದರೆ ಸ್ವಲ್ಪ ಕಷ್ಟ. ಅಯ್ಯೋ ಮುಂಡೆ ಮಕ್ಕಳ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅಯ್ಯೋ ಮತ್ತೆ ಯಾವ ಬಂಟ್ಲು ಅದೇ ನೋಡ್ಕೆ ಹತ್ತಳೋ ಇದೊಂದ. ಯಪ್ಪ ಹೆಂಗಾರ ಪೊತ್ತಿದ್ದೀರಾ? ಎಲ್ಲ ಗಾಬರಿ ಆಗ್ಬಿಟ್ರಿ ಇದು ನೋಡಿ. ಇದು ಹೆಂಗ್ ಗುರು ಹತ್ತೋದು? ಅಯ್ಯೋ ವಂಡರ್ಫುಲ್ ಗುರು. ಎಂತ ಫಾಲ್ಸ ಬರ್ಯಾ ಯಪ್ಪ. ಇಂತ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಫಾಲ್ಸ್ ನೋಡಿಲ್ಲ ಗುರು. ವಾವ್, ವಂಡರ್ಫುಲ್ ಫಾಲ್ಸ್. ಯಾರು ಹೇಳಿದ್ರು? ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವ್ರನ್ನೇ ಅವನೇ ಹೇಳ್ತಾನೆ. ಅವ್ರೇ ಹೇಳಲ್ಲ, ನಾನು ಹೇಳಲ್ಲ, ಅವನೇ ಹೇಳ್ತಾನೆ. ಇದಕ್ಕೋಸ್ಕರ ಅಲ್ಲಿಂದ ಪಟ್ಟು ಕಷ್ಟ ಎಲ್ಲ ಮರವತ್ ಬರ್ತಾಯ್ತು. ಟ್ರೆಕ್ಕಿಂಗ್ ಎಲ್ಲ ಇಲ್ಲಿ ಸುಸ್ತು ಕಳ್ದೋಯ್ತು. ಇದು ನೋಡಿ ಫ್ರೆಂಡ್ಸ್, ಅಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದೆ. ಬಟ್ ಈ ಫಾಲ್ಸ್ ನೋಡ್ಬಿಟ್ಟು ಎಲ್ಲ ಟ್ರೆಕ್ಕಿಂಗ್ ಕಷ್ಟ ಸುತ್ತ ಎಲ್ಲ ಇಲ್ಲೇ ಬಂತು. ಯಾವ ಇವೆಲ್ಲ ಇದನ್ನ ಫ್ರೆಂಡ್ಸ್, ಹುಡುಗರೆಲ್ಲ ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ರು. ನನ್ನ ಮೇಲೆ ಹಣೆ ಇಟ್ಟಳು. ಜೋಗೋ ಫಾಲ್ಸ್ ಮಾತ್ರ ಮಸ್ತಾಗಿದೆ. ಇಲ್ಲಂತೂ ದೇವರನ್ನ ಇದು ಮಾಡೋಕ್ಕಾಗಲ್ಲ, ಫಾಲ್ಸ್ ಇಟ್ಕೊಳಕ್ಕಾಗಲ್ಲ. ನೀರು ನೋಡಿ ದುಮ್ತಾ ಇರೋದಂಗೆ. ಬಾ 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 ಬಾ. ಫೈನಲಿ ಫ್ರೆಂಡ್ಸು ಉಪ್ಪುಡ ಫಾಲ್ಸ್ಗೆ ರೀಚ್ ಆದಿವಿ. ಹುಡುಗರೆಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ಇತ್ತು. ಫೈನಲಿ ಫ್ರೆಂಡ್ಸ್, ಫಾಲ್ಸ್ ನೋಡ್ಕೊಂಡು ಈಗ ಮತ್ತೆ ಪಯಣ ಟ್ರೆಕ್ಕಿಂಗ್ ಸ್ಟಾರ್ಟು. ಇಲ್ಲಿ ಬಂದು ಇದೆಲ್ಲ ಹೊತ್ತೋಗಿ ನಮ್ಮ ಜೀವನೇ ಹೋಗುತ್ತೀಗ. ಆ ದೇವ್ರು ಆಲ್ರೆಡಿ ಹೊತ್ತೋಗಿ ಶುರು ಮಾಡಿದ್ದಾನೆ. ಹೊತ್ತೋಗಿದ್ದು ಭಾರಿ ಹೆದರಿಕೆ ನನಗಂತೂ, ಸಿಕ್ಕಾಪಟ್ಟೆ ಹೆದರಿಕೆ. ಯಾಕಂದ್ರೆ ಕೆಳಗೆ ನೋಡಿ ಫುಲ್ ಹೊಂಡ ಇದೆ. ಅದೇ ಹುಷಾರ್ ಕಣಪ್ಪ.
ನಿಧಾನಕ್ಕೆ ಇಳಿಬೇಡ, ಅಲ್ಲೇ ಇರೋ, ಯಾರೋ ಬರೋತಕ್ಕ. ಫೈನಲಿ ಹುಡುಗರೆಲ್ಲ ಹೊರಡಿ ಆಗ್ತಿದ್ದಾರೆ. ನಾನು ಇಲ್ಲಿ ಮುಂದೆ ಬಂದಿದ್ದೀನಿ. ನಿಧಾನಕ್ಕೆ ಹತ್ತೀನಿ ಆದಷ್ಟಿಗೆ ನಾನು. ಹತ್ತಿ ಹುಷಾರಾಗತ್ತೆ. ಸರ್ ಹಿಡ್ಕೊಳ್ಳ, ಇಳಿತೀನಿ. ಇಳಿಯಾಕೆ ಎದುರಾಗೈತೆ. ಇದು ಒಂದು ಫ್ರೆಂಡ್ಸ್ ಇಳಿಯೋದು ಭಾರಿ ಕಷ್ಟ. ಗೊಳ್ಳಾಡಿಕೆನೆಲ್ಲ ಇಳಿತಿದ್ದಾರೆ. ಇಳಿದಪ್ಪ, ಹುಷಾರಾಗಿ ಇಳಿದಿ. ಮಳೆ ಬಂತು, ಮಳೆ ಬಂದು ನಾನು ಫುಲ್ ಚಂಡಿ ಹಾಕ್ತೀನಿ. ಫೈನಲ್ ಫ್ರೆಂಡ್ಸ್ ಫಾಸ್ಟ್ ಚೆನ್ನಾಗಿ ಸಕ್ಕತ್ತಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಈಗ ಫೈನಲಿ ಕೆಳಗೆಲ್ಲ ಇಳಿದು ಬಂದಿವಿ. ಈಗ ಇಲ್ಲಿಂದ ಮನೆ ಕಡೆ ಪಯಣ ಟ್ರೆಕ್ಕಿಂಗ್ ಮಾಡಿಕೊಂಡು ಮತ್ತೆ ಟ್ರೆಕ್ಕಿಂಗು ಬಂದಷ್ಟು ಕಿಲೋಮೀಟರ್ ನಡಿಬೇಕು, ವಿಧಿ ಇಲ್ಲ. ಫೈನಲಿ ಫಾಸ್ಟ್ ಮುಗಿಸ್ಕೊಂಡು ಬಂದಿ ಫ್ರೆಂಡ್ಸ್. ಮೂರು ಜನಕ್ಕೆ ರೂಟ್ ಹೇಳ್ತಾರೆ ಇವರು. ಹೇಳಿ ಇಲ್ಲಿಂದ ಮತ್ತೆ ಗೊಚ್ಚಲ್ಲಿ ಹೋಗ್ಬೇಕು. ಫಾಲ್ಸ್ ಮಾತ್ರ ಮಸ್ತಾಗಿತ್ತು. ಹುಡುಗರು ಎಲ್ಲ ಎಕ್ಸೈಟ್ಮೆಂಟ್ ಆಗಿ ಎಂಜಾಯ್ಮೆಂಟ್ ಮಾಡಿದ್ರು. ಫೈನಲಿ ಫ್ರೆಂಡ್ಸ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಫಾಲ್ಸ್ ನೋಡ್ಕೊಂಡು ಮುತ್ತೋಡಿ ಹಿಂದೆ ಮನೆ ಕಡೆ ಪಯಣ ಹೊರಟಿದ್ದೀವಿ. ಸ್ಟ್ಯಾಂಡ್ ಫೈನಲಿ ಎಲ್ಲ ಹೊಟ್ಟೆ ಹಸ್ಕೊಂಡಿದ್ದೀವಿ. ಬಂದು ಎಲ್ಲ ಹೊಟ್ಟೆ ಹಸ್ಕೊಂಡಿದ್ದಾರೆ ಪಾಪ. ಹೇಗೆ ಊಟ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ ಹೋಟ್ಲಿಗೆ. ಸಾಂಬಾರು ಬಂದರೆ ಸಾಕು ಅನಿಸ್ತೈತೆ. ಇನ್ನು ಸಾಂಬಾರು ಬಂದಿಲ್ಲ. ನವ ಬೇರೆ ಸರ್ವ್ ಮಾಡ್ತೇನೆ.